स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸಂಸ್ಥೆ ಯಾವುದಾದ್ರೂ ಅದು ಮಧ್ಯ ಅಂಜುಮನ ಸಂಸ್ಥೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ತನ್ನ ವೈಭವವನ್ನು ಹೆಚ್ಚಿಸುತ್ತಲೇ ಸಾಗಿತ್ತು. ಆದರೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಕೈಯೊಳಗೆ ಸಿಕ್ಕು ಅದು ಬರ್ಬರ್ತಾ ತನ್ನ ಒಂದು ಚಾರ್ಮ್ ಕಳೆದುಕೊಳ್ತಾ ಸಾಯ್ತು. ಯಾಕಪ್ಪ ಅಂತಂದ್ರೆ ಇವತ್ತು ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನು ನಾವು ನೋಡಿದಾಗ ಅವು ಅತ್ಯಂತ ನಾಗಾಲೋಟದಿಂದ ಮುನ್ನುಗ್ತಾ ಇದ್ದಾವೆ. ಆದ್ರೆ ನಮ್ಮ ಸಂಸ್ಥೆ ಹಿಂದಕ್ಕೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ಸಮಾಜದೊಳಗಿದ್ದಂತ ಕೆಲವೊಂದು ಬುದ್ಧಿಜೀವಿಗಳು ವಿಚಾರಿಸಲಾಗಿ ಇಲ್ಲಿ ಕೆಲವೊಂದು ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಂಜುಮನ್ ಸಂಸ್ಥೆಯ ಹಿತವನ್ನು ಅವ್ರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬಲಿ ಕೊಡ್ತಾ ಇದ್ದಾರೆ. ಅಂದ್ರ ಇಲ್ಲಿ ಎಷ್ಟೋ ಜನರಿಗೆ ಶಿಕ್ಷಣದ ಕೊರತೆ ಇಲ್ಲ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂಜುಮನ್ ಸಂಸ್ಥೆದೊಳಗ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಒಂದು ಅಧಿಕಾರ ಚಲಾಯಿಸ್ತಾರೆ. ಇಲ್ಲಿ ಅಂಜುಮನ್ ಸಂಸ್ಥೆ ಸಾಕಷ್ಟು ಇವತ್ತು ವಕ್ಫ್ ಆಸ್ತಿಯಪ್ಪ ಅಂತಂದ್ರ ಅದು ದೇವರಿಗೆ ನಿರ್ಮಿತವಾಗಿರ್ತಕ್ಕಂಥ ಆಸ್ತಿ. ಇವತ್ತು ಎಷ್ಟೋ ದಾನಿಗಳು ಆ ದೇವರ ದಾರಿಯಲ್ಲಿ ದೇವರ ಮಾರ್ಗದಲ್ಲಿ ಖರ್ಚು ಮಾಡಬೇಕು, ನಾನು ಪುಣ್ಯ ಪ್ರಾಪ್ತಿಯನ್ನು ಗಳಿಸ್ಕೊಳ್ಬೇಕನ್ನುವಂತ ಸದುದ್ದೇಶದಿಂದ ಆ ವಕ್ಫ್ಗೆ ತಮ್ಮ ಆಸ್ತಿಯನ್ನು ದಾನ ಮಾಡಿರ್ತಾರೆ. ಆ ಆಸ್ತಿಯನ್ನು ಕೆಲವೊಂದು ಜನರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ತಮ್ಗೆ ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ಳೋದಕ್ಕಾಗ್ತಿದ್ದಾರೆ. ಇವತ್ತು ಅಂಜುಮನ್ ಅಂಗಡಿಗಳು ತಾವೆಲ್ಲರೂ ಮಾಧ್ಯಮ ಸಹೋದರರು ನೋಡಿರ್ಬೋದು. ಅಲ್ಲಿ ಒಬ್ಬೊಬ್ಬರು 2, 3, 4 ಅಂಗಡಿ ಬಾಡಿಗೆ ತಗೊಂಡ್ಬಿಡ್ದು, ಹರಾಜಿನಲ್ಲಿ ಕೂಗಿಬಿಡ್ದು, ಅದನ್ನು ಮತ್ತೆ ಹೆಚ್ಚಿನ ಮೊತ್ತಕ್ಕೆ ಬೇರೆದವರಿಗೆ ಕೊಡುದು. ನಮ್ಮ ಸಂಸ್ಥೆಯ ಅನೇಕ ಸಾಕಷ್ಟು ಆಸ್ತಿ ಅದ, ಕೋಟಿಗಟ್ಟಲೆ ಆಸ್ತಿ ಅದ. ಅದನ್ನು ಯಾರ್ಯಾರಿಗೆ ಬೇಕಾಬಿಟ್ಟು ಕೊಟ್ಟು ಬಿಡುದು ತಮ್ಗೆ ಬೇಕಾದವ್ರಿಗೆ. ಹೀಗಾದ್ರ ನಮ್ಮ ಸಂಸ್ಥೆ ಹೇಗೆ ಬೆಳಿಬೇಕು? ಇವತ್ತ ಪ್ರೌಢಶಾಲೆ ಐತಿ, ಹೈಸ್ಕೂಲ್ ಅದ, ಕಾಲೇಜ್ ಅದ, ಮಹಿಳಾ ಕಾಲೇಜ್ ಅದ, ITI ಕಾಲೇಜ್ ಅದ. ಆದ್ರ ಒಂದು ಶೈಕ್ಷಣಿಕ ಮೌಲ್ಯಗಳ ವಿಚಾರಕ್ಕೆ ಬಂದಾಗ ಅತ್ಯಂತ ಕೆಳಮಟ್ಟದ ಸಂಸ್ಥೆ ಯಾವ್ದಾದ್ರು ಇದ್ರೆ ಮಧ್ಯವಾದ ಅದು ಅಂಜುಮನ್ ಸಂಸ್ಥೆ ಅಂತ ನಾನು ಇಲ್ಲಿ ಯಾವುದೇ ಮುಲಾಜಿಲ್ಲದೆ ಅಂಜಿಕೆಲ್ಲಾರ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಮ್ಮ ವಕೀಲರ ಸಹೋದರರು ಒಂದು ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ನಾವು ಹಿಂದೂ ಕೂಡ ಅಂಜುಮನ್ ಸಂಸ್ಥಾದವ್ರಿಗೆ ಅವ್ರಿಗೂ ಕಮಿಟಿ ಇತ್ತವಾಗ ಅವಾಗ ಹೇಳಿದ್ರು ಕೂಡ ಅದು ಏನೂ ಉಪಯೋಗ ಆಗ್ಲಿಲ್ಲ. ಯಾಕಂದ್ರ ನಮ್ಮ ಒಂದು ಹೋರಾಟ ಹೆಂಗಾಯ್ತು ಅಂದ್ರೆ ಅದು ಅರಣ್ಯ ರೋದನ ಆಯ್ತು, ಯಾರು ಕೇಳಲಾರ್ದಂಗ ಆಯ್ತು. ಯಾಕಂತಂದ್ರೆ ಅದೇ ಮಂದಿ ಹೆಚ್ಚಾದಾಗ ಕೆಲವೊಂದಿಷ್ಟು ಜನರದ್ದು ಏನೋ ಅಲ್ಲಿ ನಡೆಯೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಸಭೆ ಸೇರಿದ ಉದ್ದೇಶ ಏನಪ್ಪಾ ಅಂತಂದ್ರ ಇಲ್ಲಿ ಪ್ರಸಾರ ಮಾಧ್ಯಮ ಅಂತ ನಮ್ಮ ನೋವನ್ನು ತಮ್ಮ ಮೂಲಕ ಸಮಾಜಕ್ಕೆ ಪ್ರತಿಬಿಂಬಿಸೋರು ನೀವು. ಯಾಕಂದ್ರೆ ಸಮಾಜದ ಕಳಕಳಿಯವರು ಯಾರಪ್ಪ ಅಂತಂದ್ರ ಪತ್ರಕರ್ತರು. ನಮ್ಮ ಒಂದು ನೋವನ್ನು ನಮ್ಮ ಅಂಜುಮನ್ ಸಂಸ್ಥೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮಗಾದಂತ ನೋವನ್ನು ತಮ್ಮ ಮೂಲಕ ನಾವು ಸಮಾಜಕ್ಕೆ ತಿಳಿಸ್ಬೇಕೆನ್ನುವಂತ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಕುಡಿದಾಗಿದೆ. ಸೊ ನಿಟ್ಟಿನಲ್ಲಿ ಕೂಡ ಬಾಡಿಗೆ ಪಾರದರ್ಶಕವಾಗಿರ್ತಕ್ಕಂಥ ಬಾಡಿಗೆ ಇಲ್ಲ. ಈ ಎಲ್ಲ ಹಲವಾರು ಒಂದೇ ವಿಷಯ ಕಾರಣ ಅಲ್ಲ. ಸಂಸ್ಥಾಪ ಅಂತಂದ್ರ ಅದಕ್ಕೆ ಯಾರು ಮಾಲಕರ ಆಧಾರ ಇಲ್ಲ ಎನ್ನುವ ಭಾವನೆ ನಮ್ಮೆಲ್ಲರ ಇಡೀ ಮಧ್ಯಭಾಗದ ನಮ್ಮ ಮುಸ್ಲಿಂ ನಾಗರಿಕರಲ್ಲಿ ಐತಿ. ಅದಕ್ಕ ಆ ಒಂದು ಹಳಿ ತಪ್ಪಿರ್ತಕ್ಕಂಥ ಸಂಸ್ಥೆಯನ್ನು ಪುನಃ ಹಳಿಗೆ ತರಲಿಕ್ಕೆ ತಾವು ಮಾಧ್ಯಮ ಸಹೋದರರು ಕೂಡ ನಮಗೆ ಸಾಥ್ ಕೊಡ್ಬೇಕು. ತಾವು ಕೂಡ ಯಾಕಂತ ಒಂದು ಕಳಕಳಿ ನಮ್ಮ ತಮ್ಗೆ ನಿವೇದನೆ ಅದ, ತಾವು ನಮಗ ಒಂದು ಕಳಕಳಿಯಿಂದ ಒಂದು ಸಾಥ್ ಕೊಟ್ರಪ್ಪ ಅಂತ ನಾವು ಹೋರಾಟ ಮಾಡ್ತೇವೆ. ತಾವು ಈ ಪ್ರತಿಬಿಂಬ ನಾವು ನಮ್ಮ ಪ್ರತಿನಿಧಿಗಳಾಗಿ ತಾವು ಕೂಡ ಮಾಧ್ಯಮದ ಮೂಲಕ ಇದಕ್ಕೆ ಸಹಾಯ ಮಾಡಬೇಕು. ಯಾಕಂತಂದ್ರ ಈ ಒಂದು ಹೋರಾಟ ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಇದು ಒಂದು ನೆಲೆಗೆ ಹಚ್ಚಿರ್ತಕ್ಕ ನಾವಿನ್ನು ಬಿಡೋದಿಲ್ಲ. ಯಾಕಂತಂದ್ರೆ ಇನ್ನೂ ಇವತ್ತ ಒಂದು 10-20 ಮಂದಿ ಇರ್ಬೋದು, ಇವತ್ತು ನಾಳೆ 200 ಮಂದಿನೂ ಕೂಡಿಸ್ತೇವೆ, 2000 ಮಂದಿನೂ ಕೂಡಿಸ್ತೇವೆ. ಯಾಕಂದ್ರೆ ನಾವು ವಕ್ಫ್ ಕಮಿಟಿಗೆ, ಜಿಲ್ಲಾ ವಕ್ಫ್ ಕಮಿಟಿ ಇರ್ಬೋದು, ಸ್ಟೇಟ್ ವಕ್ಫ್ ಮಂಡಳಿ ಇರ್ಬೋದು, ಅಲ್ಲಿ ತನಕ ನಮ್ಮ ಹೋರಾಟ ನಾವು ವಿಸ್ತಾರ ಮಾಡ್ತೇವೆ. ಅದು ಏನೇ ಆದ್ರೂ ಕೂಡ ನಮ್ಮ ಸಂಸ್ಥೆ ಉಳಿಬೇಕಾಗ್ತದ, ನಮ್ಮ ಸಂಸ್ಥೆ ಆಸ್ತಿ ಉಳಿಸ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈ ಕೂಡಿರ್ತಕ್ಕಂಥ ಇವತ್ತು ಬಂದಿರ್ತಕ್ಕಂಥ ಈ ಎಲ್ಲಾ ಜನ ನಾವು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಸಂಸ್ಥೆಯ ಕಳಕಳಿಗೋಸ್ಕರ ನಮ್ಮ ಹೋರಾಟ. ಇಲ್ಲಿ ಯಾರು ನಮಗ ಇಲ್ಲಿ ಮಾಡ್ರಿ ಅಂತ ನಮಗೆ ಹೇಳಿಲ್ಲ, ಹಿಂಗ ಮಾಡ್ಬೇಡ್ರಿ ಅಂತ ನಮಗೆ ಯಾರು ಒತ್ತಡ ಹಾಕಿಲ್ಲ. ಅದಕ್ಕ ಒಂದು ಸಂಸ್ಥೆ ಉಳಿಬೇಕಾಗ್ಯದ, ನಮ್ಮ ಮುಂದಿನ ಪೀಳಿಗೆ ಬೆಳಿಬೇಕಾಗ್ಯದ, ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ. ಎಷ್ಟು ಮಂದಿ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಬೇರೆ ಕಾಲೇಜ್ಗಳಿಗೆ ಹಚ್ಚೋದಿಲ್ಲ, ಇಲ್ಲಿ ಏನೋ ನಮ್ಮದಾದಂತ ಹಚ್ತಾರೆ. ಅಲ್ಲಿ ಶಿಕ್ಷಣದ ಗುಣಮಟ್ಟ ಇಲ್ಲಪ್ಪ ಅಂತಂದ್ರ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟ್ನು ಒಂದು ಪರ್ಸೆಂಟೇಜ್ ತೆಗ್ಯಾಕ್ನು ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ತಂದೆ ತಾಯಿ ಬಿಡಿಸಿ ಬಿಡ್ತಾರೆ. ಬಿಡಿಸಿ ಎಲ್ಲಿ ಕಳಿಸ್ತಾರ? ಸೆಂಟ್ರಿಂಗ್ ಕೆಲ್ಸಕ್ಕೋ ಮತ್ತೊಂದು ಕೆಲ್ಸಕ್ಕೋ ಕಳಿಸ್ತಾರೆ.
ಅದಕ್ಕೆ ಹೊಣೆಗಾರ ಯಾರಪ್ಪ ಅಂತಂದ್ರೆ ನಮ್ಮ ಸಂಸ್ಥೆ. ಒಳ್ಳೆ ಶಿಕ್ಷಣ ಕೊಡುವಂತ ಶಿಕ್ಷಕರು ಕೂಡ ಅಷ್ಟೇ ಅದಾರ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರು ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಕೂಡ ಅದನ್ನ ವಿಚಾರ ಮಾಡಿದ್ರೆ ಕ್ರೀಡೆ ಸರಿಯಾಗಿ ಹೇಳುದಿಲ್ಲ. ಆ ಎಲ್ಲವನ್ನು ನಾವು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತ ಕಳಕಳಿಯಿಂದ ನಾವು ಇವತ್ತ ತಮ್ಮನ್ನೆಲ್ಲರನ್ನ ಇಲ್ಲಿ ಕರೆದಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಗೆ ಆಗಿರ್ತಕ್ಕಂಥ ನಷ್ಟವನ್ನು ನಾವು ಬರಲಿರುವ ದಿನಗಳಲ್ಲಿ ಹೇಗೆ ಸರಿಪಡಿಸ್ಬೇಕೆನ್ನುವಂತ ಕಾರಣಕ್ಕಾಗಿ ನಾವು ಇಲ್ಲಿ ಕೂಡಿದ್ದಾಗಿದೆ. ಇನ್ನು ಅನೇಕ ನಮ್ಮ ಸಹೋದರರು ಕೆಲವೊಂದು ಅವಘಡ ಆದ ಬಗ್ಗೆ ಅವರು ಓದಿ ಹೇಳ್ತಾ ಇದ್ದಾರೆ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಬರಲಿರುವ ದಿನಗಳಲ್ಲಿ ಇದು ಕೇವಲ ಆರಂಭ. ಇದು ಇನ್ನು ಆ ಹೋರಾಟ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರಲ್ತಕ್ಕ ನಾವು ಬಿಡುವುದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ತಾವು ಕೂಡ ಪ್ರಸಾರ ಮಾಧ್ಯಮದವರು ಇದನ್ನು ಸರಿಯಾದ ನಿಟ್ಟಿನಲ್ಲಿ ಪ್ರಸಾರ ಮಾಡಿ ನಮ್ಮ ಸಂಸ್ಥೆಗೆ ಕೂಡ ತಾವು ಒಂದು ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ನನ್ನ ಎರಡು ಮಾತು ಮುಗಿಸುತ್ತೆ. ಇವತ್ತು ಪತ್ರಿಕಾ ಮಾಧ್ಯಮದವರ ಮೂಲಕ ಇಡೀ ಸಮುದಾಯಕ್ಕೆ ತಿಳಿಸುವಂತ ನಿಟ್ಟಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇಲ್ಲಿ ಪ್ರಮುಖ ವಿಷಯಗಳಿದ್ದಾವೆ. ಇದರಲ್ಲಿ ರಾಜ್ಯ ವಕಫ್ ಮಂಡಳಿ ಸಿಇಒ ಆಗಿರಬಹುದು, ಸಚಿವರಾದಂತಹ ಜಮೀರ್ ಅಹಮದ್ ರವರು ಕೂಡ ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ಈ ಪರಿಸ್ಥಿತಿ ಕೇವಲ ಮುದ್ದೇಬೇಳ ನಗರಕ್ಕೆ ಅಥವಾ ಮುದ್ದೇಬೇಳ ಅಂಜುಮನ್ ಇಸ್ಲಾಂ ಕಮಿಟಿಗೆ ಸೀಮಿತವಾಗಿದ್ದಲ್ಲ. ರಾಜ್ಯದ ಪ್ರತಿ ಅಂಜುಮನ್ ಸಂಸ್ಥೆಯಲ್ಲಿ ಕೂಡ ಈ ರೀತಿ ಅಕ್ರಮ ವ್ಯವಹಾರಗಳು ಸಾಕಷ್ಟು ನಡೆದಿದ್ದಾವೆ, ನಡೆದು ಬಂದಿದ್ದಾವೆ, ನಡೆದು ಹೋಗ್ತಾ ಇದ್ದಾವೆ. ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪಿಸಲು ಇಲ್ಲಿ ವಕಫ್ ಆಸ್ತಿ ಮಾರಾಟಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದರದ್ದು ದಾಖಲಾತಿಗಳು ಕೂಡ ನಮ್ಮಲ್ಲಿದೆ. ಆಡಳಿತ ಮಂಡಳಿಯ ಸದಸ್ಯರ ಮೇಲೆ FIR ಕೂಡ ಆಗಿದೆ. ಇದು ಲೋಕಾಯುಕ್ತಲ್ಲಿ ತನಿಖೆ ಎಲ್ಲ ಕೂಡ ನಡೀತಾ ಇದೆ. ಆದರೆ ಯಾವುದೇ ಸಮಂಜಸ ನ್ಯಾಯ ಅಂಜುಮನ್ ಸಂಸ್ಥೆಗೆ ಸಿಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದು ದಾಖಲಾತಿಗಳು ನಮ್ಮಲ್ಲಿ ಇದೆ. ಇದು ಅಂಜುಮನ್ ಆಸ್ತಿ ಮಾರಾಟ ಮಾಡಿದ್ದು ದಾಖಲಾತಿಗಳು, ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದು ದಾಖಲಾತಿಗಳಿದ್ದಾವೆ. ಇದು ಲೋಕಾಯುಕ್ತಕ್ಕೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಇದು ಮುರದ ಸರ್ವೆ ನಂಬರ್ ಬಿದುರ್ಕೊಂದಿ ಸರ್ವೆ ನಂಬರ್ 180/2 ರಲ್ಲಿ 1 ಎಕರೆ 15 ಗುಂಟೆ ಇದು ಪೋಡಿ ಮಾಡಿ ಮಾರಾಟಕ್ಕೆ ಹಚ್ಚಿದ್ದು ಕೂಡ ಅವ್ರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಮೂಲ ಆಸ್ತಿ ನೀಡಿದವರಿಗೆ ಬಿಟ್ಟು ಕೊಡುವ ಉದ್ದೇಶದಿಂದ ಏನೈತಲ್ಲ, ಇದು ಅನಧಿಕೃತವಾಗಿ ಯಾವುದೇ ಇದು ಒಮ್ಮೆ ದಾನ ಕೊಟ್ಟಿದ್ದು ಮರಳಿ ಕೊಡಕ್ ಬರಂಗಿಲ್ಲ. ಒಮ್ಮೆ ಸಂಸ್ಥೆಗೆ ದಾನ ಮಾಡಿದ್ದು ಅದು ಸಂಸ್ಥೆಗೆ ಇರುತ್ತದೆ. ಈ ಆಸ್ತಿ ಕೂಡ ಈ ರೀತಿ ಮಾಡಿದಾರೆ. ಇದ್ರ ಮೇಲೆ ತನಿಖೆ ಆಗಿದೆ, ತನಿಖೆ ನಡೀಲಿಕ್ಕತ್ತದ. ಇದ್ರ ಮೇಲೆ ಲೋಕಾಯುಕ್ತ ಕೂಡ ಅರ್ಜಿ ಸಲ್ಲಿಸ್ಯಾರ. ಇದ್ರದ್ದು ಪೂರ ಪರಿಣಾಮಿನ ಯಾವುದೇ ಸಮಂಜಸವಾಗಿ ನ್ಯಾಯ ಇದ್ರ ಬಗ್ಗೆ ದೊರಕಿಲ್ಲ. FIR ಆಗಿದೆ ಇದ್ರ ಮೇಲೆ. ಈ ಎಲ್ಲಾ ಆಸ್ತಿ ಮೇಲೆ ಈ ಸಂಬಂಧಪಟ್ಟ ಏನು ಸಮಿತಿ ಇತ್ತು, ಸಮಿತಿಯಲ್ಲಿ ಇದ್ದಂತ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಮತ್ತು ಜಿಲ್ಲಾ ವಕಫ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇದ್ರ ಎಲ್ಲಾ ರೀತಿಯಲ್ಲಿ ಇವರು ವೈಫಲ್ಯವನ್ನು ಹೊಂದಿದ್ದಾರೆ. 21ನೇ ಇಸ್ವಿಗೆ ಅವ್ರದ್ದು ಮುಕ್ತಾಯ ಆಗಿದೆ ಸಮಿತಿ. ಅದ್ ನಾವು ಲೆಕ್ಕಪತ್ರ ಕೇಳಿದ್ವಿ, ಕ್ಯಾಶ್ ಬುಕ್ ಕೇಳಿದ್ರೆ ಎಲ್ಲಿ ತನಕ ಅವ್ರು ಆಡಳಿತದಲ್ಲಿ ಇದ್ರು ಅಲ್ಲಿಂದ ನಮಗ್ ಕೊಟ್ಟೇ ಇಲ್ಲ ಅವ್ರ ಮಾಹಿತಿ. ಆಡಳಿತ ಮುಗದಿಂದ ಕೇರ್ ಟೇಕರ್ ಜವಾಬ್ದಾರಿ ತಗೊಂಡಿಂದ ಅಂಜುಮನ್ ಸಂಸ್ಥೆದ್ದು ಅದು ಕೂಡ ಇದು ಕ್ಯಾಶ್ ಬುಕ್ ಕೊಟ್ಟಾರ. ಈ ಹಿಂದನು ಕೊಟ್ಟಿಲ್ಲ. 16 ಬಾರಿ RTI ಹಾಕಿದ್ರು ಕೂಡ ಯಾವುದೇ ರೀತಿಯ ಉತ್ತರ ಅವರು ಕೊಟ್ಟಿಲ್ಲ. ಮತ್ತೆ RTI 2005ರದ ಅನ್ವಯ ಅದು ಕಾನೂನು ಉಲ್ಲಂಘನೆ ಮಾಡ್ಯಾರ. ಯಾವುದೇ ರೀತಿ ಸಮಂಜಸವಾಗಿ ಸಾರ್ವಜನಿಕರಿಗೆ ಮತ್ತು ಇವರು ಆಡಳಿತ ಮುಗಿದ ನಂತರ ಸಂಪೂರ್ಣ ಲೆಕ್ಕಪತ್ರವನ್ನು ಕೊಟ್ಟು ಅದು ಕೇರ್ ಟೇಕರಿಗೆ ಎಲ್ಲ ವಹಿಸಬೇಕಾಗಿತ್ತು. ಇವ್ರ ನಿರ್ಲಕ್ಷ್ಯದಿಂದ GST ನೋಟಿಸ್ ಬಂದದ 5-6 ಸರಿ ಬಂದ್ರು ಕೂಡ ಇವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಜಿಲ್ಲಾಧಿಕಾರಿಗಳ ವಕಫ್ ಜಿಲ್ಲಾಧಿಕಾರಿ ಆದಂತವ್ರು ಕೂಡ ಮತ್ತು ಅಂಜುಮನ್ ಕೇರ್ ಟೇಕರ್ ಆದಂತವ್ರು ಕೂಡ ಯಾವುದೇ ರೀತಿ ಜವಾಬ್ದಾರಿಯನ್ನು ತಗೊಂಡಿಲ್ಲ. ನೋಟಿಸ್ ಕೂಡ ಬಂದ್ರು ಕೂಡ ಅದಕ್ಕೆ ನೋಟಿಸ್ ಉತ್ತರವನ್ನು ಕೊಟ್ಟಿಲ್ಲ. ರಾಜ್ಯ ಮಂಡಳಿಗೆ ಕಳಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಇದರಲ್ಲಿ ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಶಾಮೀಲಾದಾರಿ. ಎಲ್ಲರೂ ನಿರ್ಲಕ್ಷ್ಯ. 45 ಲಕ್ಷ ಸುಮಾರು 42 ಲಕ್ಷ ಸುಮಾರು GST ಪೆನಾಲ್ಟಿ ಬಿಟ್ಟದ ಸಂಸ್ಥೆಗೆ. ಇದು ನೇರವಾಗಿ ಹಾನಿಯಾಗಿದ್ದು ಸಮುದಾಯಕ್ಕ. ಇದು ಬಡವ್ರು ಕೊಟ್ಟಂತ ದುಡ್ಡು, ಬಡವ್ರದ ಆಸ್ತಿ.
ಈ ಹಿಂದೆ ಮಾಡಿದಂಥವ್ರು ನಮ್ಮ ಹಿರಿಯರು ಮಾಡಿ ಈ ಸಂಸ್ಥೆ ಬೆಳೆಸಬೇಕು, ಈ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ದೊರಕಬೇಕು, ದೊರಕ ನಂತರ ಅವ್ರ ಭವಿಷ್ಯ ಉಜ್ವಲ ಆಗ್ಬೇಕಂತಂದ್ರ ಅದ್ರ ಸಲುವಾಗಿ ಅವ್ರು ಶ್ರಮ ಪಟ್ಟು ಮಾಡಿದ್ರು, ಭಿಕ್ಷೆ ಬೇಡಿ ಮಾಡಿದ್ರು ಕೂಡ ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಕತ್ತಲದಲ್ಲಿ ತಂದು ಇಡುವಂತ ಪರಿಸ್ಥಿತಿ ಇವ್ರು ಮಾಡಿದ್ದಾರೆ. ಕಬ್ರಸ್ತಾನದ್ದು ಪಟ್ಟಿ ಎತ್ತಿದಾರ, ಪಟ್ಟಿ ಎತ್ತಿ ಕಬ್ರಸ್ತಾನದು ಪೂರಾ ಪಟ್ಟಿ ಎತ್ತಿದಾರ. ಅದು ರಿಸಿಪ್ಟ್ ಕೂಡ ನಮ್ಮಲ್ಲಿ ಅವ್ರ ಪಟ್ಟಿ ಯಾರ್ಯಾರು ಕೊಟ್ರ, ಎಸ್ ಕೊಟ್ರ, ಏನ್ ಎಲ್ಲಾ ದಾಖಲಾತಿ ಕೂಡ ನಮ್ಮಲ್ಲಿ ಅದ. ಟೋಟಲ್ 35 ಲಕ್ಷ ರೂಪಾಯಿ ಚಿಲ್ಲರ ಇದ್ರಿ ಅಮೌಂಟ್. ಅದು ಹೆಚ್ಚು ಕಡಿಮೆ 36 ಲಕ್ಷ ಒಳಗಡೆನೆ ಅದದು. ಆ ಅಮೌಂಟ್ ಕೂಡ ಅಂಜುಮನ್ ಖಾತೆಗೆ ಜಮಾ ಆಗ್ಬೇಕಾಗಿತ್ತು. ಕಬ್ರಸ್ತಾನದ ದುಡ್ಡು ಅಂಜುಮನ್ ಖಾತೆಗೆ ಜಮಾ ಆಗ್ಬೇಕಾಗಿತ್ತು. ಅದು ಅಂಜುಮನ್ ಖಾತೆಗೆ ಜಮಾನ ಆಗಿಲ್ಲ. ಇನ್ನೊಂದು ಸಿಸ್ಟಮ್ ಏನದ ಅಂತಂದ್ರೆ, ಒಂದು ಸಂಸ್ಥೆ ನಡೆಸ್ಬೇಕಂತಂದ್ರೆ ಪ್ರತಿ ಒಂದು ಖರ್ಚು ಕೂಡ ಕ್ಯಾಶ್ ವೋಚರ್ ಮೇಲೆ ಮಾಡಕ್ ಬರಂಗ, ವೋಚರ್ ಕೊಡಬೇಕು, ಚೆಕ್ ಕೊಡಬೇಕು. ಇಲ್ಲಿ ಸೆಲ್ಫ್ ವಿಡ್ರಾಲ್ ಆಗಿದ್ದದು ಸ್ಟೇಟ್ಮೆಂಟ್ ಅಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ. ಖಾಸಗಿ ವ್ಯಕ್ತಿ ಅಂದ್ರ ಇವ್ರ ಸಮಿತಿಯಲ್ಲಿ ಇದ್ದಂತವ್ರ ಹೆಸರನಾಗ ಐತದ, ಅವ್ರದ್ದು ಐತಿ ಹೆಸರು. ಈಗ ನಾವು ಬಹಿರಂಗ ಪಡಿಸಂಗಿಲ್ಲ. ಈಗ ವ್ಯಕ್ತಿಗತವಾಗಿ ಅವ್ರಿಗೆ ನಾವು ಯಾವುದೇ ರೀತಿ ಅವ್ರ ಸಮಿತಿ ಆಡಳಿತದ ವೈಫಲ್ಯನ ನಾವು ತೋರ್ಸಕತ್ತೀವಿ. ಅದನ್ನ ಖಾಸಗಿ ವ್ಯಕ್ತಿ ಅದಾರ, ಒಂದಿಬ್ರು ಜನ ಅದಾರ. ಸಮಯ ಬಂದಾಗ ಅವ್ರದ್ದು ಹೆಸರು ಇರ್ತೈತಿ, ಐತಿ. ಇಲ್ಲಿ ಕೊಡ್ತೀವಿ, ಎಲ್ಲಾ ದಾಖಲಾತಿ ಕೊಡ್ತೀವಿ. ಜಮಾ ಮಾಡ್ಯಾರ, ಇನ್ನೂವರೆಗೆ ಜಮಾ ಕೊಟ್ಟಿಲ್ಲ. ಅವರಿಗೆ ಈಗಾಗಲೇ 10 ಸರಿ RTI ಕೇಳಿದ್ರೆ ಉತ್ತರ ಕೊಟ್ಟಿಲ್ಲ. ಅವ್ರ ಆಡಳಿತದ ಲೆಕ್ಕ ಪತ್ರನ ಕೊಟ್ಟಿಲ್ಲ ನಮಗ. ಎಲ್ಲ ಹೇಳ್ತಿತ್ತ. ಅದು 36 ಲಕ್ಷ ಇರ್ತಿದ್ರಿ. ಆ ಟೈಮ್ನಾಗ ಅಧ್ಯಕ್ಷ ಅದಾರ, ಆ ಅಧ್ಯಕ್ಷರದ ದಾಖಲಾತಿ ನಿಮ್ಗೆ ಕೊಟ್ಟಿವಿ. ಆಯ್ತೈತಿ. ಈಗ ಸಮಿತಿಗೆ ಅಧ್ಯಕ್ಷರದಾರ, ಅಧ್ಯಕ್ಷರು ಅಲ್ಲಾಬಕ್ಷ ನಾಯ್ಕೋಡಿ ಅಂತಿದ್ರು. ಆ ಸಂದರ್ಭದಲ್ಲಿ ಅವ್ರ ನೇತೃತ್ವದಾಗ ಅದು ಡಿಪಾಸಿಟ್ ಅದು. ಇದು ಅಂಜುಮನ್ ವೈಯಕ್ತಿಕ ಖಾತೆಗೆ ಐತಿ ಸರ್. ಈಗ ನಮ್ದು ಸಂಸ್ಥೆದು ಖಾತೆ ಇರ್ತಾವ ಸರ್, ಸಂಸ್ಥೆ ಖಾತೆಗೆ ಜಮಾ ಮಾಡ್ಬೇಕಾಗಿತ್ತು. ಅವರು ಒಂದು ಪ್ರತಿಷ್ಠಿತ ಒಂದು ಯಾವುದೇ ಬ್ಯಾಂಕ್ ಅಲ್ಲಿ ಅದನ್ನ ಮತ್ತೊಂದು ಖಾತೆ ಮಾಡಿ ಅವ್ರು ಇಟ್ಟಾರ. ಅದು ಸಂಪೂರ್ಣ ದಾಖಲಾತಿ ಬಹಿರಂಗ ಪಡಿಸ್ತೀವಿ. ಬ್ಯಾಂಕ್ ಹೆಸರು ಐತಿ. ಈಗ ಅವ್ರ ಹೆಸರಲ್ಲಿ ಅವ್ರ ಟೀಮ್ 25 ಮಂದಿ. ಈಗ ಎರಡನೇದ್ದು ಶಾದಿ ಮಹಲ್ದು, ಅಂಜುಮನ್ ಸಂಸ್ಥೆಯ ಶಾದಿ ಮಹಲ್ ಕಟ್ಟಡದ ನಿರ್ಮಾಣಕ್ಕಾಗಿ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು. PWD ಇಲಾಖೆದವ್ರಿಗೆ ಇವರು ಪತ್ರ ಬರ್ದಾರ, ಕೆಲಸ ಎಲ್ಲಿ ತನಕ ಆಗೈತಿ, ಎಷ್ಟು ಅಮೌಂಟ್ ಆಗೈತಿ, ಅದನ್ನ ವರದಿ ಕೊಡ್ರಿ ಅಂತ ಹೇಳಿ. ಇವ್ರ ಸಮಿತಿಯವ್ರು ಯಾರು ವರದಿ ಕೊಟ್ಟಿಲ್ಲ. ಇದು 25 ಲಕ್ಷ ರೂಪಾಯಿದೊಳಗ ಒಂದೇ ದಿನ 23 ಲಕ್ಷ ಚಿಲ್ಲರ ರೂಪಾಯಿ ಇವ್ರು ವಿಡ್ರಾಲ್ ಮಾಡ. 2019-18 ವಿಡ್ರಾಲ್. ಇದು ಸ್ಟೇಟ್ಮೆಂಟ್ ಒಳಗ ಐತಿ ನೋಡ್ರಿ. ಹೇಳ್ತಾರೆ 25 ಲಕ್ಷ ಪ್ರಥಮ ಹಂತದ್ರಿ. ಎರಡನೇ ಕಂತ 25 ಲಕ್ಷ ಕೊಟ್ಟರೆ ಅದ್ರ 12 ಲಕ್ಷದ ಸಮಥಿಂಗ್ ಅವ್ರು ಕೆಲಸ ಮಾಡ್ತಾರೆ. ಉಳ್ಕಿದ್ದು 13 ಲಕ್ಷ ಚಿಲ್ಲರ್ ಬ್ಲ್ಯಾಕ್ ಇದು ಕೆಲಸ ಮಾಡಿದ್ದು ವರದಿ ಯಾರು ಕೊಟ್ಟಾರ್ರಿ? ಇವ್ರು ಸಮಿತಿಯವ್ರು ಕೊಟ್ಟಿಲ್ರಿ ಇದು ವರದಿ. ಇದು ಪಂಚಾಯತ್ ರಾಜ್ ಇಂಜಿನಿಯರ್ ಅವ್ರು ಕೊಟ್ಟಿದ್ರಿ ವರದಿ. ಅವ್ರಿಗೆ ಇವ್ರಿಗೆ ಪತ್ರ ಬರೋದ್ರು ಕೂಡ ಅವ್ರು ಕೊಟ್ಟಿಲ್ಲ. ಕೊಳ್ಳಾರದ ಕಾರಣಕ್ಕೆ ಏನೈತಲ್ಲ ಪಂಚಾಯತ್ ರಾಜ್ದವ್ರು ಕೊಟ್ಟಾರ್ರಿ ವರದಿ, ಅವ್ರು ಸಲ್ಸ್ಯಾರ. ಇನ್ನುವರೆಗೂ ಏನೈತಲ್ಲ ಇನ್ನ ಬ್ಯಾಲೆನ್ಸ್ ಉಳಿದಿದ್ದು ರೊಕ್ಕದ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಇವ್ರು ಸಮಿತಿಯವರು. ಅವಧಿ ಮುಗಿದ ನಂತರವೂ ಸಂಸ್ಥೆ ಮಳಿಗೆಗಳಿಂದ ಬಂದಂತ ಬಾಡಿಗೆ ಹಣವನ್ನು ಅಧಿಕೃತ ಖಾತೆಗೆ ಜಮಾನ ಮಾಡಿಲ್ಲ ಅವ್ರು. ನಗದು ರೂಪದಲ್ಲಿ ಐತ್ರಿ ಅದು ಸ್ವೀಕಾರ ಮಾಡಿದ್ದು. ಅದು ಯಾವ್ದು ಇದು ಇಲ್ಲ, ಪುರಾವೆನೇ ಇಲ್ಲ.
ಅದ್ರ ಬಗ್ಗೆ ನಾವು ಸಾಕಷ್ಟು ಬರೀ RTI ಕೇಳಿದ್ರು ಕೂಡ ಇನ್ನೂವರೆಗೂ ಅವ್ರು ಯಾವುದೇ ರೀತಿ ಮಾಹಿತಿ ಕೊಡಕ್ ತಯಾರಿಲ್ಲ, ಮಾಹಿತಿ ಕೊಡ್ತಾ ಇಲ್ಲ. ಮತ್ತ ನಮ್ಮ ಪ್ರಕಾರ ಅಂತಂದ್ರ ಈಗ ಸದ್ಯಕ್ಕ ಇಲ್ಲಿ ಮೇಲ್ನೋಟಕ್ಕ ನೋಡ್ಬೇಕಂತಂದ್ರ 1 ಕೋಟಿ ರೂಪಾಯಿನ ಬಾಡಿಗೆನ ಐತ್ರಿ ಅದು ವರ್ಷ ನಮ್ಮ ಸಂಸ್ಥೆದು. ಅದು ಮ್ಯಾಕ್ಸಿಮಮ್ ಆಗೇತ್ರಿ. ಈಗ ನೋಡ್ರಿ ಅವ್ರ ಆಡಳಿತ 18ರಿಂದ ಪ್ರಾರಂಭ ಆಗಿ 21ಕ್ಕೆ ಮುಗೀತು ಅಷ್ಟ. ಇದ್ರಾಗ ಜಿಲ್ಲಾಧಿಕಾರಿ ಆಗಿರ್ಬೋದು, ರಾಜ್ಯ ವಕಫ್ ಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೆ ಬರಲಾರ್ದ ಮತ್ತು ಸಮಿತಿಯ ನಿರ್ಲಕ್ಷ್ಯದಿಂದ ಇದು ಏನೈತಿ ನೋಡ್ರಿ, 45 ಲಕ್ಷ ರೂಪಾಯಿ GST ಪೆನಾಲ್ಟಿ ನೇರ ಹಾನಿ ಏನೈತಲ್ರಿ ಇದು ಸಮುದಾಯಕ್ಕೆ ಬಿದ್ದು 42 ಲಕ್ಷ ರೂಪಾಯಿ ಐತ್ರಿ ಹಾನಿ. ಮಾಹಿತಿ ಹಕ್ಕು ಕಾಯ್ದೆ ಉಲ್ಲಂಘನೆ ಮಾಡ್ಯಾರ. 10 ಸರಿ 16 ಬಾರಿ ನಾವಲ್ಲ ಮತ್ತೊಬ್ರು 16 ಬಾರಿ ಸಮುದಾಯದವರು 16 ಬಾರಿ RTI ಹಾಕಿದ್ರು ಕೂಡ ಯಾವುದೇ ರೀತಿ ಸಮಂಜಸ ಮಾಹಿತಿಗಳನ್ನ ಅವ್ರು ಒದಗಿಸೇ ಇಲ್ರಿ. ನಮಗ್ ಯಾವ್ದು ಮಾಹಿತಿನ ಕೊಡಾಕ್ತಾ ಇರಲಿಲ್ಲ. ನಾವು 18ರದ ಲಿಂತ ಅವ್ರ ಆಡಳಿತ ಮಾಡ್ಯಾರ, ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳ್ಯಾರ. ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳಿದ್ರು ಕೂಡ ಇಲ್ಲಿವರೆಗೂ ಮಾಹಿತಿನ ಕೊಟ್ಟಿಲ್ಲ ಅವ್ರು. ಆಡಳಿತ ಮಂಡಳಿ ನಂತರ ಏನೈತಲ್ಲ ಕೇರ್ ಟೇಕರ್ ಆಡಳಿತ ತಗೊಂಡಾಗ ಅಲ್ಲಿಂದ ಮಾಹಿತಿ ನಮಗೆ ಇಲ್ಲಿಗೆ ಸಿಗ್ತೈತಿ, ಪೂರಾ ಮಾಹಿತಿ ನಮಗೆ ಇಲ್ಲಿ ಸಿಗ್ತೈತಿ. ಕ್ಯಾಶ್ ಬುಕ್ ಕೊಟ್ಟಾರ, ಈ ಹಿಂದಿನ ಕ್ಯಾಶ್ ಬುಕ್ ಗಳು ಕೊಡಾಕ್ತಾ ಇರಲಿಲ್ಲ. ಮತ್ತೆ ಚುನಾವಣೆ ಲೋಪದೋಷನು ಕೂಡ ಆಗ್ಯಾವ. 1000 ವೋಟಿಂಗ್ ಏನೈತಲ್ಲ ಇದು ಚುನಾವಣೆ ನಡೆಸ್ಬೇಕಾಗಿತ್ತ. ಯಾವ ರೀತಿ ನಡೆಸ್ಬೇಕಂತಂದ್ರ ಅದ್ರದ್ದು ಬೈಲಾ ಪ್ರಕಾರ ಹೆಂಗದ್ರಿ, ಒಬ್ರು ಬರ್ಬೇಕು, ಒಂದು ಫಾರಂ ತಗೋಬೇಕು, ಲೆಜರ್ನ್ಯಾಗ ಸಹಿ ಮಾಡ್ಬೇಕು, ಅದ್ರದ್ದು ಸಂಬಂಧಪಟ್ಟ ಫೀಸ್ ಇರ್ತದ, ಆ ಫೀಸ್ ಅನ್ನ ಕಟ್ಟಬೇಕು. ಕಟ್ಟಿ ಏನೈತಲ್ಲ ಅದು ಫಾರಂ ತುಂಬಿ ರಿಟರ್ನ್ ಸಬ್ಮಿಷನ್ ಮಾಡ್ಬೇಕು. ಇಲ್ಲಿ ಯಾವುದೇ ರೀತಿ ಹಂಗಾಗೇ ಇಲ್ರಿ, ಹಂಗಾಗೇ ಇಲ್ಲ. 100 ಫಾರ್ಮ್ 200 ಫಾರ್ಮ್ ಕೊಟ್ಟು ಕಳ್ಸ್ಯಾರ. ಅದು ಸಿಕ್ಕೊಂಡು ಅದು ಜಗಳ ಕೂಡ ಆಗ್ಯಾವ. ಅದಕ್ಕೆ ಪೂರಾ ದಾಖಲಾತಿ ಕೂಡ ನಮ್ ಕಡೆ ಅದಾವ. ಪೇಪರ್ ಹೆಸರು ಅಂತೂ ಇಲ್ರಿ ಇದ್ರ. ನಮ್ ಕಡೆ ಅಂತೂ ದಾಖಲಾತಿ ಐತಿ. ಪೇಪರ್ ಕಟಿಂಗ್ ಅಂತೂ ನಮ್ ಕಡೆ ಐತಿ. ಹೌದ್ರಿ, ಪಾಂಪ್ಲೆಟ್ ಮಾಡಿ ಕರೆಕ್ಟ್ ಕೊಡಕ್ ಬರ್ತದ ಸರ. ಹೌದಿಲ್ರಿ, ಅದ್ರ ಸಂಬಂಧ ರೀ ಇದು ನಮ್ ಕಡೆ ಅಂತ ಪತ್ರಿಕೆದೊಳಗೆ ಕೊಟ್ಟಿದ್ ಖರೆ ಐತಿ. ಇದು ಪತ್ರಿಕೆಯನ್ನು ಕೂಡ ನಾವು ಹುಡುಕಾಡಿ ತೆಗಿತೀವಿ, ನಮ್ಮ ಹತ್ರ ಐತಿ. ಮುಂಬರುವಂತ ದಿನಮಾನಗಳಲ್ಲಿ ಅದು ಕೂಡ ಸ್ಪಷ್ಟ ತೋರಿಸ್ತೀವಿ. ಅವ್ರು ಇದ್ರಾಗ 2ನೇ ಕರೆ ಮಾಡ್ಯಾರ, ಇದ್ರಾಗ ಅವ್ಯವಹಾರ ಮಾಡ್ಯಾರ. ಈ 4 ಹುದ್ದೆಯಲ್ಲಿ DDP ಅವರು ಆದೇಶ ಮಾಡ್ಯಾರ. ಈ 2ನೇ ಕರೆ ಕರ್ದಿದ್ ಸಲುವಾಗಿನೇ ಅವ್ರು ನಿಷ್ಕ್ರಿಯನ ಮಾಡಿಬಿಟ್ರ. ಇದು ಭರ್ತಿನ ಮಾಡ್ಕೋಬೇಡ್ರಿ ಅಂತ ಹೇಳಿ ಕ್ಯಾನ್ಸಲೇಷನ್ ಕೊಟ್ಬಿಟ್ರು. ಅವರು ಇದಕ್ಕ ಏನೈತಲ್ಲ ತನಿಖೆ ಮಾಡ್ರಿ ಅಂತ ಹೇಳಿ ವರದಿ ಬರ್ದ. ಏನ್ರಿ ಮಾಡ್ಕೊಂಡಿಲ್ರಿ. ಈಗ ಮೊದಲನೇ ಕರೆಕ್ಟ್ ಕೊಟ್ಟಾಗ ಬಂದಿದ್ರು, ಅವ್ರಿಗೆ ಆಯ್ಕೆ ಮಾಡಿದ್ರು. ಈಗ ಅವ್ರು ಆಯ್ಕೆ ಮಾಡಿದವ್ರಿಗೆ ಕೈ ಬಿಟ್ಟು ಮತ್ತೊಂದು ಕರೆ ಕರೆದ್ರು. ಮೊದಲ ಆಯ್ಕೆ ಮಾಡಿದ್ರು, ಆಯ್ಕೆ ಮಾಡಿದವರಿಗೆ ಕೈ ಬಿಟ್ಟು ಮತ್ತೊಂದು ಮಾಡಿದ್ರು. ಖಬರಸ್ಥಾನದ ವಿಷಯ ಐತಿ ಇದರಲ್ಲಿ. ಮತ್ತ ನಮ್ಮ ಬೇಡಿಕೆ ಏನೈತಂತಂದ್ರಿ, ನಾವು ರಾಜ್ಯ ವಕಫ್ ಮಂಡಳಿ ಆಗ್ರಹ ಮಾಡುತ್ತ ಏನಂತಂದ್ರ ಸಮಗ್ರ ತನಿಖೆ ಆಗ್ಬೇಕು. ಸಮಗ್ರ ರೀತಿಯಲ್ಲಿ ಏನೈತಲ್ಲ ನಮಗ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು. ಅಂಜುಮನ್ ಸಂಸ್ಥೆಗೂ ನ್ಯಾಯ ಸಿಗ್ಬೇಕು, ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು. ಈಗ ಯಾವ ಮೆಟ್ಟಿನಲ್ಲಿ ನಾವು ನಿಂತೀವಿ ಅಂತಂದ್ರ ನಮ್ಮ ಸಂಸ್ಥೆ ಮುಚ್ಚುವ ಮೆಟ್ಟಿಲಲ್ಲಿ ನಾವು ಅದೀವಿ. ಆಡಳಿತ ಅಧಿಕಾರಿಗಳ ವಿರುದ್ಧ ಐತಿ. ಮತ್ತೆ ಆರೋಪ ಅನ್ನಕ್ ಏನೈತಿ, ಅವ್ರು ಇಲ್ಲಿ ಸಾಕ್ಷಿ ಆಧಾರ ಅದಾವು. ಅವ್ರು ಮಾಡಿದಂತ ಎಲ್ಲವನ್ನು ಪ್ರತಿಯೊಂದು ಕೂಡ ಸಾಕ್ಷಿ ಆಧಾರ ಅದಾವ್, ಲೆಟರ್ ಬರ್ದಿದ್ದದಾವ್. ಇವ್ರ ನಿರ್ಲಕ್ಷ್ಯದಿಂದಾನೇ 45 ಲಕ್ಷ ರೂಪಾಯಿ GST ಇದು ನೇರವಾಗಿ ಏನೈತಲ್ಲ ಸಂಸ್ಥೆಗೆ ಹಾನಿ ಆಗೈತಿ. ಇವ್ರ ನಿರ್ಲಕ್ಷ್ಯ 5 ಬಾರಿ 6 ಬಾರಿ ನೋಟಿಸ್ ಬಂದ್ರು ಕೂಡ ಇವ್ರು ನೋಟಿಸ್ಗೆ ರಿಪ್ಲೈನ ಮಾಡಿಲ್ಲ. ಯಾರು ಸ್ಥಳೀಯವ್ರು ಮಾಡ್ಬೇಕಾಗಿತ್ತು, ಸ್ಥಳೀಯವರು ಜಿಲ್ಲಾಧಿಕಾರಿಗೆ ಮಾಡಿಲ್ಲ, ಜಿಲ್ಲಾಧಿಕಾರಿ ರಾಜ್ಯ ಅಧಿಕಾರಿಗಳಿಗೆ ಮಾಡ್ಲಿಲ್ಲ. ಆ ರೀತಿಲಿ ಮತ್ತೆ ಇಷ್ಟು 45 ಲಕ್ಷ ರೂಪಾಯಿ ಹಾನಿ ಆಗೈತಲ್ರಿ. ಈಗ ಹಾನಿ ಆಗೈತಿ, ಇದಕ್ಕೆ ಉತ್ತರ ಕೊಡ್ರಿ ಅಂತಂದ್ರೆ ಉತ್ತರ ಕೊಡಕ್ ತಯಾರಿಲ್ಲ ಅವರು, ಯಾರು ಬರಕ್ ತಯಾರಿಲ್ಲ. ಈಗ ಚುನಾವಣೆ ಪ್ರಕ್ರಿಯೆ ನಡೆದೈತಿ, ಬೈಲಾ ಪ್ರಕಾರ ಚುನಾವಣೆ ಮಾಡ್ಬೇಕಾಗಿತ್ತು. ಅನಧಿಕೃತವಾಗಿ ಏನೈತಲ್ಲ ಯಾವ್ದೇ ಸುಮ್ನೆ ಯಾರು ಬಂದ್ರು ಅವ್ರಿಗೆ ಫಾರ್ಮ್ ಕೊಟ್ರ. ಈ ಹುಡುಗಗ ಒಂದ್ ಎಕ್ಸ್ಟ್ರಾ ಫಾರ್ಮ್, ನಮ್ ಮನ್ಯಾಗ ಸ್ವಲ್ಪ ಸಮಸ್ಯೆ ಆದ್ರಿ, ನಮಗ್ ಒಂದ್ ಎಕ್ಸ್ಟ್ರಾ ಫಾರ್ಮ್ ಕೊಡ್ರಿ, ಅವ್ರು ಬರಕ್ ಆಗಂಗಿಲ್ಲ, ನಾ ವೋಟರ್ ID ಮಾಡಿಸ್ತೀನಿ ಅಂತಂದ್ರ ಕೊಟ್ಟಿಲ್ಲ. ಅವ್ರು ಅವ್ರಿಗೆ ಕರ್ಕೊಂಬ ಅಂದ್ರು. ಈಗ ಏನೈತಿಲ್ಲ ಬೈಲಾ ಇದು ಎಲ್ಲಾನು ಸಿಕ್ಕಾಕೊಂಡ್ಬಿಟ್ರ. ಗದ್ದಲ ಆಗೈತಿ, ಇಲ್ಲಿ ಗೊಂದಲ ಆಗೈತಿ. ಎಲ್ಲಾ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ಬಿಟ್ಟೈತ್ರಿ. ಅದು ಎಲ್ಲಾ ವಿಷಯಗಳನ್ನು ಕೂಡ ಹರಿದಾಡ್ಬಿಟ್ಟಾವ್ ಇವ್ರು ಮಾಡಿದ ಕೆಲಸ. ಈಗ ನಾವ್ ಇವತ್ತು ಪ್ರೆಸ್ ಮೀಟ್ ಮಾಡ್ತೀವಿ, ಇವತ್ತು ನಾವ್ ಹೇಳ್ತೀವಿ, ನಾವು ಅವ್ರ ವಿರುದ್ಧ ಇಲ್ಲ, ಅವ್ರು ಮಾಡಿದಂತ ಕೆಲಸ ಅದಲ್ಲ, ಅದಕ್ಕೆ ನಾವು ವಿರುದ್ಧ ಮಾಡಬೇಕಾಗ್ತೈತಿ.
ಯಾಕಂದ್ರೆ ಇದು ಯಾರ್ದು ಅಪ್ಪಂದ ಆಸ್ತಿ ಅಲ್ಲ, ಸಮುದಾಯದ ಆಸ್ತಿ ಅಲ್ಲ. ಇದು ಭಿಕ್ಷೆ ಬೇಡಿ ಎತ್ತಂತದ್ದು ಆಸ್ತಿ ಅಲ್ಲ ಇದು. ಈಗ ಭಿಕ್ಷೆ ಬೇಡಿ ಎತ್ತಿದ್ದ ಆಸ್ತಿಗೆ ಇವ್ರು ಈ ರೀತಿ ದುರ್ಬಳಕೆ ಮಾಡಿ ಸಮುದಾಯಕ್ಕೆ ಹಾನಿ ಮಾಡಿದ್ರೆ ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾರ. ಶಿಕ್ಷಣ ಸಂಸ್ಥೆ ಪ್ರಗತಿಯಲ್ಲಿ ಹೋಗ್ಬೇಕಾಗಿತ್ತು. 600 700 ಬ್ಯಾಚ್ ಇದ್ದು ಇವತ್ತಿಗೆ 70-60 ಬ್ಯಾಚ್ ಇಲ್ಲ. ಈಗ ಸಂಸ್ಥೆ ಮುಚ್ಚುವ ನಿಟ್ಟಿನಲ್ಲಿ ಹೊಂಟೈತ್ರಿ. ಇವ್ರ ನಿರ್ಲಕ್ಷ್ಯದಿಂದ ಅಲ್ರಿ. ಇವ್ರು ನಾವು ಮಾಡ್ತೀವಿ, ನಾವ್ ಯಾಕೆ ಇವ್ರಿಗೆ ಪ್ರಶ್ನೆ ಮಾಡಾಕತ್ತೀವಿ ಅಂತಂದ್ರ, ಈ ಹಿಂದೆ ಚುನಾವಣೆ ನಡೆದಾಗ ಇವ್ರಿಗೆ ನಾವೇನೈತಲ್ಲ ಮತ ಕೊಟ್ಟು ಅಧಿಕಾರಕ್ಕೆ ತಂದಿಟ್ಟವ್ರಿ. ಇದು ಅಡಿಟ್ ನಿಮಗ್ ಮಾಡಕ್ ಆಗಿಲ್ಲ ಅಂತಂದ್ರ ನೀವ್ ಎದಕ್ ಮಾಡಿದ್ರಿ? ಮತ್ತ ಅಧಿಕಾರ ಮಾಡ್ಬೇಕಾಗಿತ್ತಂದ್ರ ಸಂಪೂರ್ಣವಾಗಿ ನೀವು ಆಡಿಟ್ ಮಾಡ್ಬೇಕಾಗಿತ್ತು. ಆಡಿಟ್ ಮಾಡ್ಲಾರ್ದಕ್ಕ ಮತ್ತೆ 45 ಲಕ್ಷ ರೂಪಾಯಿ ಪೆನಾಲ್ಟಿ ಬಿದ್ದದಲ್ಲ. ಸಮಿತಿ ಅವ್ರು ಮಾಡ್ಲಾರ್ದ ತಪ್ಪೇ ಅಲ್ಲ ಅದು. ಆಡಿಟ್ ಅವ್ರು ಮಾಡಿದ್ರ GST ಅವ್ರು ಯಾಕೆ ನೋಟಿಸ್ ಕಳಿಸ್ತಿದ್ರು? ಅವ್ರು ಆಡಿಟ್ ಮಾಡ್ಲಾರ್ದ ಕಾರಣಕ್ಕಾಗಿ 4-5 ಬಾರಿ ಸರ್ 4-5 ಬಾರಿ ನೋಟಿಸ್ ಕಳಿಸಿದ್ರು, ಉತ್ತರ ಕೊಟ್ಟಿಲ್ಲ ಇವ್ರು. ಉತ್ತರ ಕೊಡ್ಲಾರ್ದಕ್ಕೆ ಇವತ್ತಿಗೆ ಅಕೌಂಟ್ ಕೂಡ ಫ್ರೀಸ್ ಆಗ್ಯಾವ ಸರ್. ಈಗ ಅಲ್ಲಿ ಕೆಲಸ ಮಾಡ್ತಾರ, ಪಗಾರ ಎಲ್ಲಿಂದ ಕೊಡ್ತಾರ ಸರ್ ಇವರು? ಅಕೌಂಟ್ ಫ್ರೀಸ್ ಆಗ್ಬಿಟ್ಟಾವ್ ಸಂಸ್ಥೆದು. ಈಗ ಪಗಾರ ಹೆಂಗ್ ಕೊಡೋರು ಸರ್ ಇವರು? ಯಾವ್ದ್ರಿ? ಅಂಜುಮನ್ ಹೈಸ್ಕೂಲ್ ಐತ್ರಿ, ಆಮೇಲೆ PU ಕಾಲೇಜ್ ಐತ್ರಿ, ಐಟಾ ಕಾಲೇಜ್ ಐತ್ರಿ. ಎ ಗ್ರೇಡ್ ಸರ್, ಏಡ್ ಆಗಿಲ್ಲಲ್ಲ ಅದು. PUC ಕಾಲೇಜ್ ಏಡ್ ಆಗಿಲ್ರಿ. ಐಟಾ ಡಿಗ್ರಿನೂ ಆದ, ಏಡ್ ಆಗಿಲ್ಲ ಅದು. ಹಾ, PUC ಡಿಗ್ರಿ ಏಡ್ ಆಗಿಲ್ರಿ. ನೇರ ಅವ್ರ ಖಾತೆಗೆ ಜಮಾ ಆಗತ್ ಸರ್. ಅಲ್ಲಿ ಏನ್ ಸಮಸ್ಯೆ ಇಲ್ಲ. ಈಗ ಉಳಿದ ನಮ್ಮ 14 ಮಸೀದಿ ಅದಾವ, ಮೌಲಾನಗಳು ಪೇಮೆಂಟ್ ಕೊಡೋದಿರ್ತದೆ. ಕಬ್ರಸ್ತಾನ್ ಸ್ವಚ್ಛ ಮಾಡ್ತಿರ್ತಾರ್ರಿ, ಅವ್ರಿಗೆ ಪೇಮೆಂಟ್ ಕೊಡೋದಿರ್ತದ್ರಿ. ಅಂಜುಮನ್ ಸಂಸ್ಥೆಕ್ ಅಂತ ಹೇಳಿ ಪಿಯೋನ್ ಅದಾರ್ರಿ, ಅಂಜುಮನ್ ಸಂಸ್ಥೆಕ್ ಅಂತ ಹೇಳಿ ಕ್ಲಾರ್ಕ್ ಅದಾರ್ರಿ, ಅವ್ರಿಗೆ ಎಲ್ಲರಿಗೂ ಪೇಮೆಂಟ್ ಕೊಡ್ಬೇಕಾಗ್ತದೆ. ಇವ್ರು ಅಕೌಂಟ್ ಫ್ರೀಸ್ ಆಗ್ಬಿಟ್ಟಾವ್. ಯಾ ಆಧಾರ್ ಮ್ಯಾಗ ಪೇಮೆಂಟ್ ಮಾಡಾಕತ್ತಾರೋ, ಯಾ ಖಾತೆಯಿಂದ ಮಾಡಾಕತ್ತಾರೋ ಯಾವುದೇ ಮಾಹಿತಿ ನಿಖರವಾಗಿ ಇಲ್ಲ. ಅಂದ್ರ ಇವ್ರು ಆ ವ್ಯವಹಾರ ಮಾಡಾಕತ್ತಾರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ಲಾಕತ್ತ. ಕಂಡು ಬರೋದೇನೈತಿ? ಸಾಕ್ಷಿ ಆಧಾರದ ಮುಂದೆ ಇಲ್ಲದ. ನಾವ್ ಅವ್ರಿಗೆ ಏನ್ ಕೇಳ್ಕೊತೀವಿ, ನೀವು ಆಡಳಿತ ಮಾಡಿರಲ್ಲ, ನೀವು ಆಡಳಿತದಲ್ಲಿ ಏನೇನ್ ಮಾಡ್ರಿ ನಿಖರವಾಗಿ ಸಾರ್ವಜನಿಕರಿಗೆ ಬೈಲಿಕ್ ತರ್ರಿ. ವ್ಯಕ್ತಿಗತವಾಗಿ ಮನುಷ್ಯ ಸುಳ್ಳು ಹೇಳ್ಬೋದು ಸರ್, ಆದ್ರೆ ದಾಖಲೆಗಳು ಸುಳ್ಳು ಹೇಳುದಿಲ್ಲ. ಅವರು ತಮ್ಮಲ್ಲಿದ್ದಂತ ದಾಖಲೆಗಳು ತಮ್ಮ ಮಾಧ್ಯಮಕ್ಕೆ ಈ ಹಿಂದ ಈಗ ಫ್ರೀಸ್ ಆಗೇ ಸರ್. ಅದು ಏನಿಲ್ಲ ಅಂದ್ರ 1-2 ವರ್ಷ ಮ್ಯಾಗ ಏನೈತಲ್ಲ ಜಿಲ್ಲಾಧಿಕಾರಿ ವಕಫ್ ಅಧಿಕಾರಿಗಳು ನೇಮಕ ಮಾಡ್ಯಾರ. ಈ ಹಿಂದ ಸಮಿತಿಗೆ ಒಬ್ಬ ತೆಗಿಸ್ಯಾರ. ಸಮಿತಿಗೆ ಉಪಾಧ್ಯಕ್ಷರವ್ರು. ಈಗ ಏನೈತಲ್ಲ ಅಸಿಸ್ಟೆಂಟ್ ಟೀಚರ್ ಆಗಿ, ಹಾ ಅದೇ ಸಮಿತಿಯಲ್ಲಿ ಇದ್ದಂತವ್ರು ಐತಲ್ಲ. FIR ಕಾಪಿ ಇದು ಹೈಸ್ಕೂಲ್ ಇಲ್ಲ ಐತಿ, ತೋರಿಸ್ರಿ FIR ಕಾಪಿ. ತಡೆ ಇಲ್ಲ ಸರ್. DDP ಅವ್ರ ಕ್ಯಾನ್ಸಲೇಷನ್ ಕೊಟ್ರು, ಮೊದಲನೇ ಕರೆದು ಆಯ್ಕೆ ಮಾಡಿದ್ರು. ಅದು ಮತ್ತೆ ಏನೋ ಹೆಚ್ಚಿನ ಇದ್ರ ಸಲುವಾಗಿ ಏನೈತಲ್ಲ ಅದು ಏನ್ ಮಾಡಿದ್ರು, ಮತ್ತೆ 2ನೇ ಕರೆದ್ರು. 2ನೇ ಕರೆದು ಮೊದಲ ಆಯ್ಕೆ ಆದಂತವ್ರಿಗೆ ಕೈ ಬಿಟ್ಟು ಮತ್ತೊಬ್ರಿಗೆ ಆಯ್ಕೆ ಮಾಡಕ್ ಹೋದ್ರು. DDP ಅವರು ಅದಕ್ಕ ರಿಟರ್ನ್ ಬರೆದು ಕ್ಯಾನ್ಸಲ್ ಮಾಡಿಬಿಟ್ರು. ಅವ್ರು ಅದು ಮಾಡಕ ಬರಂಗಿಲ್ಲ ಅಂತ ಹೇಳಿ ಒಮ್ಮೆ ನೋಟಿಫಿಕೇಶನ್ ಆದ್ರ 2ನೇ ನೋಟಿಫಿಕೇಶನ್ ಮಾಡ್ಬಾರ್ದು. ಐತಿ, DDP ಅವ್ರ ಕಾಪಿ ಕೊಡ್ರಿ ಸರ್. ಸುದ್ದಿ ಏನಂದ್ರ, ನೀವು 15 ದಿವ್ಸಕ್ಕ ಎನ್ರೋಲ್ಮೆಂಟ್ ಆಫೀಸರ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ರಿ. ಅವ್ರಿಗೆ ಮಾಡಿ ಏನೈತಲ್ಲ ಸಮಂಜಸ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ನೀವು ಮಾಡಿಲ್ಲ. ಇದರಲ್ಲಿ ನೀವು ಸಂಪೂರ್ಣವಾಗಿ ವೈಫಲ್ಯ ಅದ್ರಿ. ಯಾವುದೇ ರೀತಿ ನೀವು ನ್ಯಾಯ ಅಂತ ಕೊಡಕ್ ಸಾಧ್ಯನೇ ಇಲ್ಲ, ಕೊಡಕ್ ಹತ್ತಿಲ್ನೂ ಇಲ್ಲ. ಈಗ 16 ಬಾರಿ ಅವಧಿ ಮುಗಿದ ಸರ್. 21ಕ್ಕೆ ಚುನಾವಣೆ ಆಗ್ಬೇಕಾಗಿತ್ತು, ಇವತ್ತು 25. ಇಲ್ಲಿವರೆಗೂ ಚುನಾವಣೆ ಆಗಿಲ್ಲ ಸರ್. ಚುನಾವಣೆ ಆಗ್ಲಿಲ್ಲ ಅಂದ್ರೂ ಎಲ್ಲಾನು ಅವರೇ ಮಾಡಾಕತ್ತಾರ. ಪ್ರತಿಯೊಂದು ಕೂಡ ಮಾಹಿತಿ ಕೊಡಕ್ ತಯಾರಿಲ್ಲ. ಇವ್ರಿಗೆ ನಮಗ ಕೇರ್ ಟೇಕರ್ ಅಂಜುಮನ್ ಸಂಸ್ಥೆ ಮುದ್ದೆವಾಳಕ್ ಅದಾರ, ತಬಸ್ಸುಮ್ ಅಂತೇಳಿ ಜಿಲ್ಲಾ ವಕಫ್ ಅಧಿಕಾರಿಗಳು. ಅವ್ರು ಬರಂಗ ಇಲ್ಲಿ ವಾರಕ್ಕೊಮ್ಮೆರ ಬರ್ಬೇಕಂತ ಐತಿದು ಸಿಸ್ಟಮ್. ಒಟ್ಟ ಬರಂಗಿಲ್ಲ ಅವ್ರು. ಈ ಸಂಸ್ಥೆಗೆ ಬರಲ್ರಿ ಸರ್. ಇಲ್ಲಿಂದ ಏನ್ ನಡೀತೈತಲ್ಲ, ಇಲ್ಲಿದ್ದಂತ ಕಲಾರ್ಕ, ಇಲ್ಲಿದ್ದಂತ ಪಿವನ ಅವರೇ ಜಿಲ್ಲಾ ಆಫೀಸಿಗೆ ಹೋಗ್ತಾರ, ಮಾಹಿತಿ ಕೊಡ್ತಾರ, ಬರ್ತಾರ. ಆದ್ರೆ ಯಾವ್ದೇ ಮಾಹಿತಿ ಇವ್ರು ಗೋಲಂದಾಜ್ ಅಂತ ಅದಾರ್ರಿ,
ತಬಸ್ಸುಮ್ ರೀ, ತಬಸ್ಸುಮ್ ಜಿಲ್ಲಾ ವಕಫ್ ಅಧಿಕಾರಿ ತಬಸ್ಸುಮ ಮಂಡಳಿ ಒಳಗಿದ್ರು. ಆಮೇಲೆ ಇಲ್ಲಿಗೆ ಬಂದಾರ ಬಾಬ್ರಸ್ತಾನ್ದು ರಹಮಾನ್ ತಾಳಿಕೋಟಿ ಮಯೂರ್ ನಗರ್ 500 ರೂಪೀಸ್ ದೇಣಿಗೆ ಕೊಟ್ರ. ಏನೇನ್ ಮಾಡ್ಯಾರಲ್ಲ ಅದು ಯಾವ್ದು ಬೈಲಿಗೆ ಬರಬಾರ್ದು. ಏನ್ ಹೇಳ್ಬೇಕು, ನಾವು 10 ಬಾರಿ ಚುನಾವಣೆ ಮಾಡ್ರಿ ಅಂತ ಹೇಳಿ ಅರ್ಜಿ ಕೊಟ್ಟಿವಿ, ಅವರಿಗೂ ಕೊಟ್ಟಿವಿ. ಅವ್ರು ಯಾವುದೇ ರೀತಿ ಪ್ರಕ್ರಿಯೆನ ಮಾಡಂಗಿಲ್ಲ. ಈಗ ಮತದಾರ ಪಟ್ಟಿ ಬಹಿರಂಗ ಪಡಿಸ್ಬೇಕಾಗಿತ್ತು, ಆಮೇಲೆ ಅದಕ್ಕೆ ತಿದ್ದುಪಡಿಗೆ ಅವಕಾಶ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.